ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಅತ್ತೆಗೊಂದು ಕಾಲ, ಸೊಸೆಗೊಂದು ಕಾಲ, ಅಮೆರಿಕಾಗೊಂದು ಕಾಲ, ಭಾರತಕ್ಕೊಂದು ಕಾಲ. ಯಾವ ತೆರಿಗೆ ಅಸ್ತ್ರವನ್ನ ಇಟ್ಕೊಂಡು ಅಮೆರಿಕ ಭಾರತವನ್ನ ಬೆದರಿಸ್ತಾ ಇತ್ತೋ ಅದೇ ತೆರಿಗೆ ಅಸ್ತ್ರವನ್ನ ಇಟ್ಕೊಂಡು ಈಗ ಭಾರತ ತಿರುಗಿ ಬಿದ್ದಿದೆ. ಭಾರತದ ತಿರುಗೇಟನ್ನ ನೋಡಿ ಅಮೆರಿಕ ಅಳೋದೊಂದು ಮಾತ್ರ ಬಾಕಿ. ನೀವು ತೆರಿಗೆ ಹಾಕೋದಾದ್ರೆ ಹಾಕಿ, ನಾವು ಕೂಡ ನಿಮ್ಮ ಮೇಲೆ 38,000 ಕೋಟಿವರೆಗೆ ತೆರಿಗೆ ಹಾಕ್ತೀವಿ ಅಂತ ಭಾರತ ಹೇಳಿಬಿಟ್ಟಿದೆ. ಭಾರತ ಪರ್ಟಿಕ್ಯುಲರ್ ಆಗಿ ಅಮೆರಿಕದ 2 ಕ್ಷೇತ್ರಗಳನ್ನ ಟಾರ್ಗೆಟ್ ಮಾಡಿದೆ. ಒಂದು ಆಟೋಮೋಟಿವ್ ಸೆಕ್ಟರ್, ಇನ್ನೊಂದು ಸ್ಟೀಲ್ ಹಾಗೂ ಅಲ್ಯೂಮಿನಿಯಂ ಕ್ಷೇತ್ರ. ಈ 2 ಕ್ಷೇತ್ರಗಳನ್ನ ಒಟ್ಟುಗೂಡಿಸಿ ಅಮೆರಿಕದ ಮೇಲೆ 38,000 ಕೋಟಿಯಷ್ಟು ತೆರಿಗೆ ವಿಧಿಸೋದಕ್ಕೆ ಭಾರತ ಪ್ರಸ್ತಾಪ ಇಟ್ಟಿದೆ. ಭಾರತ ಇಂಥದೊಂದು ಪ್ರಸ್ತಾಪ ಇಡ್ತಾ ಇದ್ದಂತೆ ಅಮೆರಿಕಾಗೆ ದಿಕ್ಕೆ ತೋಚದಂತಾಗಿದೆ. ಹೆದರಿಸಿ ಬೆದರಿಸಿ ಭಾರತವನ್ನ ಒಂದು ದಾರಿಗೆ ತರಬಹುದು ಅಂತ ಅಂದುಕೊಂಡಿದ್ದ ಅಮೆರಿಕಾಗೆ ಈಗ ಕರೆಂಟ್ ಶಾಕ್ ಹೊಡೆದ ರೀತಿಯಾಗಿದೆ. ಒಂದೇ ಮಾತಿನಲ್ಲಿ ಹೇಳಬೇಕು ಅಂದ್ರೆ ಅಮೆರಿಕ ಪ್ಯಾನಿಕ್ ಮೂಡ್ನಲ್ಲಿದೆ. ಎಷ್ಟರ ಮಟ್ಟಿಗೆ ಅಮೆರಿಕ ಪ್ಯಾನಿಕ್ ಆಗಿದೆ ಅಂದ್ರೆ ಭಾರತ ಈಗ ಅಮೆರಿಕದ ಮೇಲೆ ಸಾರಿರುವ ತೆರಿಗೆ ಸಮರ ನಮ್ಮ ದೇಶಕ್ಕೆ ನ್ಯಾಷನಲ್ ಸೆಕ್ಯೂರಿಟಿಯ ವಿಚಾರ ಆಗಿದೆ ಅಂತ ಅಮೆರಿಕ ಹೇಳ್ತಾ ಇದೆ. ಕೇವಲ ತೆರಿಗೆ ಸಮರ ಅಲ್ಲ, ಇದು ನಮ್ಮ ನ್ಯಾಷನಲ್ ಸೆಕ್ಯೂರಿಟಿಗೆ ಆಗ್ತಾ ಇರುವ ತೊಂದರೆ ಅಂತ ಅಮೆರಿಕ ಬೊಬ್ಬೆ ಹೊಡಿತಾ ಇದೆ. ಅಷ್ಟಕ್ಕೂ ಏನಿದು ಭಾರತದ ತಿರುಗೇಟು? ಭಾರತ ತಿರುಗಿ ಬೀಳ್ತಾ ಇದ್ದಂತೆ ಅಮೆರಿಕ ಪ್ಯಾನಿಕ್ ಆಗಿದ್ಯಾಕೆ? ಅಷ್ಟಕ್ಕೂ ಭಾರತ ಹೂಡಿದ ಆ ಅಸ್ತ್ರವಾದ್ರೂ ಯಾವುದು? ಎಲ್ಲವನ್ನ ತೋರಿಸ್ತೀವಿ ನೋಡಿ. ನಮಗೆ ಕೊಡೋದಕ್ಕೆ ಗೊತ್ತಿದ್ರೆ ವಾಪಸ್ ತೆಗೆದುಕೊಳ್ಳೋದಕ್ಕೆ ಕೂಡ ಗೊತ್ತಿರಬೇಕು. ಅದು ಬಿಟ್ಟು ನಾವೇ ಮಾಡಿದ್ದಾಗಬೇಕು ಅಂದರೆ ಈಗ ಆ ಕಾಲ ಹೋಗಿದೆ. ಒಂದು ಕೆನ್ನೆಗೆ ಹೊಡೆದ್ರೆ ಇನ್ನೊಂದು ಕೆನ್ನೆ ತೋರಿಸುವ ಕಾಲ ಈಗಿಲ್ಲ. ಈಗೇನಿದ್ರು ಒಂದು ಕೆನ್ನೆ ಕೊಟ್ಟರೆ 2 ಕೆನ್ನೆಗೆ ವಾಪಸ್ ಕೊಡೋದು. ಭಾರತ ಕೂಡ ಅದನ್ನ ಚೆನ್ನಾಗಿಯೇ ಕಲ್ತಿದೆ. ನಾವು ತೆರಿಗೆ ವಿಚಾರದಲ್ಲಿ ಸರಣಿ ವಿಡಿಯೋಗಳನ್ನ ಮಾಡ್ತಾ ಬರ್ತಾ ಇದ್ದೇವೆ. ತೆರಿಗೆ ವಿಚಾರದಲ್ಲಿ ಅಮೆರಿಕ ಯಾವೆಲ್ಲ ರೀತಿಯಲ್ಲಿ ಧಮಕಿ ಹಾಕಿದೆ ಅನ್ನುವ ಬಗ್ಗೆ ವಿಡಿಯೋಗಳನ್ನ ಮಾಡಿದ್ದೇವೆ. ಈಗ ಭಾರತದ ಸರದಿ. ಅಮೆರಿಕ ಯಾವ ವಿಚಾರವನ್ನು ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾ ಇತ್ತೋ ಅದಕ್ಕೀಗ ಭಾರತ ಚೆಕ್ ಮೇಟ್ ಇಟ್ಟಿದೆ. ಭಾರತದ ಚೆಕ್ ಮೇಟ್ಗೆ ಕಕ್ಕಾಬಿಕ್ಕಿಯಾಗಿರುವ ಅಮೆರಿಕ ನ್ಯಾಷನಲ್ ಸೆಕ್ಯೂರಿಟಿಯ ವಿಚಾರವನ್ನೇ ತೆಗೆದುಬಿಟ್ಟಿದೆ. ಈಗ ಭಾರತ ಮಾಡ್ತಾ ಇರೋದು ನಮಗೆ ನ್ಯಾಷನಲ್ ಸೆಕ್ಯೂರಿಟಿಗೆ ಅಪಾಯ ಅಂತ ಅಮೆರಿಕ ಬೊಬ್ಬೆ ಹೊಡಿತಾ ಇದೆ. ಇದೆಂತ ನ್ಯಾಯ ಹೇಳಿ? ಅಮೆರಿಕ ನಮ್ಮ ಮೇಲೆ ತೆರಿಗೆ ಹಾಕಿದ್ರೆ ನಾವು ಅದನ್ನ ಸ್ವೀಕರಿಸಬೇಕು. ಅದೇ ನಾವು ತಿರುಗಿ ತೆರಿಗೆ ಹಾಕಿದ್ರೆ ಅವರ ನ್ಯಾಷನಲ್ ಸೆಕ್ಯೂರಿಟಿಗೆ ಅಪಾಯ ಅಂತೆ. ಅವ್ರು ಮಾಡಿದ್ರೆ ನ್ಯಾಯ, ನಾವು ಮಾಡಿದ್ರೆ ಅನ್ಯಾಯ. ಹೌದು, ಭಾರತ ಆಟೋಮೊಬೈಲ್ ಹಾಗೂ ಸ್ಟೀಲ್ ಅಲ್ಯೂಮಿನಿಯಂ ಮೇಲೆ ಅಮೆರಿಕ ವಿರುದ್ಧ ತೆರಿಗೆ ಸಮರ ಸಾರಿಬಿಟ್ಟಿದೆ. ಭಾರತ ಇಂಥದ್ದೊಂದು ಪ್ರಸ್ತಾಪ ಇಡ್ತಾ ಇದ್ದಂತೆ ಅಮೆರಿಕ WTOಗೆ ಓಡೋಡಿ ಹೋಗಿದೆ. ಅಂತಾರಾಷ್ಟ್ರೀಯ ಕಾನೂನಿನ ಪ್ರಕಾರ ಭಾರತ ಮಾಡ್ತಾ ಇರೋದು ತಪ್ಪು. ಹೀಗೆಲ್ಲ ಅಲ್ಯೂಮಿನಿಯಂ ಹಾಗೂ ಸ್ಟೀಲ್ಗೆ ಯಾವುದೇ ಕಾರಣಕ್ಕೂ ತೆರಿಗೆ ಹಾಕಬಾರದು ಅಂತ ಅಮೆರಿಕ WTO ಮುಂದೆ ಅಂಗಲಾಚಿದೆ. ಅಮೆರಿಕ ಈ ರೀತಿ ಬೊಬ್ಬೆ ಹಾಕೋದಕ್ಕೆ ಶುರು ಮಾಡಿದ ಮೇಲೆ ಭಾರತ ಕೂಡ ತಿರುಗೇಟು ಕೊಟ್ಟಿದೆ. ನೀವು ತೆರಿಗೆ ಹಾಕೋದು ಸರಿ ಅಂತ ಆದ್ರೆ ನಾವು ಕೂಡ ತೆರಿಗೆ ಹಾಕಬಹುದಲ್ವಾ? ನಾವಾಗಿಯೇ ಇಲ್ಲಿ ತೆರಿಗೆ ಹಾಕಿರೋದಲ್ಲ, ಬದಲಾಗಿ ನೀವು ನಮ್ಮ ಮೇಲೆ ತೆರಿಗೆ ಹಾಕಿರೋದ್ರಿಂದ ನಾವು ಕೂಡ ಹಾಕ್ತಾ ಇದ್ದೇವೆ ಅಂತ ಭಾರತ ನೇರವಾಗಿ ಹೇಳಿಬಿಟ್ಟಿದೆ. ಅಲ್ಲಿಗೆ ಭಾರತ ಹಾಗೂ ಅಮೆರಿಕ ನಡುವಿನ ತೆರಿಗೆ ಯುದ್ಧ WTO ಅಂಗಳ ತಲುಪಿಬಿಟ್ಟಿದೆ. ತೆರಿಗೆ ವಿಚಾರದಲ್ಲಿ ಬೇರೆ ದೇಶಗಳಿಗೆ ಮಾಡಿದಂತೆ ಭಾರತಕ್ಕೂ ಕೂಡ ಮಂಗ ಮಾಡಬಹುದು ಅಂತ ಅಮೆರಿಕ ಅಂದುಕೊಂಡಿತ್ತು. ಆದರೆ ಅಮೆರಿಕ ಅಂದುಕೊಂಡ ಹಾಗೆ ಯಾವುದು ಕೂಡ ಆಗ್ತಾ ಇಲ್ಲ. ಆ ರೀತಿ ಆಗೋದಕ್ಕೆ ಭಾರತ ಬಿಡ್ತಾ ಇಲ್ಲ. ಹಾಗಾದ್ರೆ ಭಾರತ ಹಾಗೂ ಅಮೆರಿಕ ನಡುವಿನ ಈ ಕಚ್ಚಾಟ ದೊಡ್ಡ ಮಟ್ಟಕ್ಕೆ ಹೋಗುತ್ತಾ? ಯಾವ ರೀತಿ ಚೀನಾ ಹಾಗೂ ಅಮೆರಿಕ ತೆರಿಗೆ ವಿಚಾರದಲ್ಲಿ ಹಾವು ಮುಂಗುಸಿ ತರ ಕಚ್ಚಾಡ್ತಾ ಇದ್ದಾವೋ ಅದೇ ರೀತಿ ಭಾರತ ಹಾಗೂ ಅಮೆರಿಕದ ನಡುವೆ ಕೂಡ ಆಗುತ್ತಾ ಅಂತ ನೀವು ಕೇಳಬಹುದು. ಈ ಬಗ್ಗೆ ಭಾರತ ಪ್ರತಿಕ್ರಿಯೆ ನೀಡಿದೆ. WTOದಲ್ಲಿ ಆಗ್ತಾ ಇರುವ ವಾದ ಅದರ ಪಾಡಿಗೆ ಆಗ್ತಾ ಇರುತ್ತೆ. ಹಾಗಂತ ನಾವು ಅಮೆರಿಕದ ಜೊತೆ ಮಾತುಕತೆ ನಡೆಸೋದೇ ಇಲ್ಲ ಅಂತಲ್ಲ, ನಾವು ಮಾತುಕತೆಗೆ ಕೂಡ ಸಿದ್ಧವಿದ್ದೇವೆ ಅಂತ ಭಾರತ ಹೇಳಿದೆ. ಯಾರಿಗೂ ತೊಂದರೆ ಆಗದಂತೆ ಟ್ರೇಡ್ ಡೀಲ್ ಆದರೆ ನಾವು ಒಪ್ಕೊಳ್ತೇವೆ. ಅದು ಬಿಟ್ಟು ಅಮೆರಿಕ ತನಗೆ ಲಾಭ ಆಗುವಂತೆ ಒಪ್ಪಂದ ಮಾಡೋದಕ್ಕೆ ಬಂದರೆ ನಾವಂತೂ ಒಪ್ಪಂದಕ್ಕೆ ಸಹಿ ಹಾಕೋದಿಲ್ಲ ಅಂತ ನೇರವಾಗಿಯೇ ಹೇಳಿದೆ ಭಾರತ. 7 ಸ್ಯಾಂಡ್ಸ್ ಟೂರಿಸಂ ಕಂಪನಿ ಇದೇ ಆಗಸ್ಟ್ 22ಕ್ಕೆ ಮತ್ತೊಂದು ಟೂರ್ ಅನ್ನ ಆಯೋಜನೆ ಮಾಡಿದೆ. ಮಧ್ಯಪ್ರದೇಶಕ್ಕೆ 3 ನೈಟ್ ಹಾಗೂ 4 ಡೇಗಳ ಟ್ರಿಪ್ ಇದಾಗಿದ್ದು ಉಜ್ಜೈನ್, ಮಹಾಕಾಳೇಶ್ವರ್, ಓಂಕಾರೇಶ್ವರ್, ಮಹಾಬಲೇಶ್ವರ್ ಜ್ಯೋತಿರ್ಲಿಂಗ, ಮಹೇಶ್ವರ್, ಮಾಂಡು ಈ ಎಲ್ಲಾ ಸ್ಥಳಗಳನ್ನ ಕೇವಲ 32,200 ರೂಪಾಯಿಯಲ್ಲಿ ತಿರುಗಾಡಿಸಿಕೊಂಡು ಬರ್ತಾರೆ. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, VIP ದರ್ಶನದ ಟಿಕೆಟ್ಸ್, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಆಟೋ ಚಾರ್ಜಸ್, 24
24/7 ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್, ಸ್ಪೆಷಲ್ ಕೇರ್ ಫಾರ್ ಸೀನಿಯರ್ ಸಿಟಿಜನ್ಸ್ ಎಲ್ಲವೂ ಇರುತ್ತೆ. ಕೆಲವು ಸೀಟುಗಳು ಮಾತ್ರ ಲಭ್ಯ ಇರೋದು. ಆಸಕ್ತರು ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಈಗಲೇ ಕಾಲ್ ಮಾಡಿ ನಿಮ್ಮ ಸೀಟನ್ನ ಬುಕ್ ಮಾಡಿಕೊಳ್ಳಿ. ಅಮೆರಿಕ ಈಗೀಗ ಸರ್ವಾಧಿಕಾರಿಯಂತೆ ವರ್ತನೆ ಮಾಡ್ತಾ ಇದೆ. ಹಿಂದೆಯೂ ಕೂಡ ಅಮೆರಿಕದ ಬುದ್ಧಿ ಹಾಗೆಯೇ ಇದ್ದಿದ್ದು. ಆದರೆ ಕಳೆದ 2 ದಶಕದಿಂದ ಸ್ವಲ್ಪ ಮಟ್ಟಿಗೆ ಅಮೆರಿಕ ಬದಲಾಗಿತ್ತು. ಆದರೆ ಈಗ ಮತ್ತೊಮ್ಮೆ ಹಳೆಯ ಅಮೆರಿಕದ ಮುಖ ಕಾಣಿಸ್ತಾ ಇದೆ. ತೆರಿಗೆ ವಿಚಾರದಲ್ಲಿ ಇಡೀ ಜಗತ್ತನ್ನೇ ಅಮೆರಿಕ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದೆ. ಅದರಲ್ಲೂ ಕೆಲವು ದೇಶಗಳನ್ನು ಅಮೆರಿಕ ಇದೇ ತೆರಿಗೆಯನ್ನು ಇಟ್ಕೊಂಡು ಹಿಂಡಿ ಹಿಪ್ಪೆ ಮಾಡಿಬಿಟ್ಟಿದೆ. ಬ್ರೆಜಿಲ್ನಂತಹ ದೊಡ್ಡ ದೇಶಗಳನ್ನೇ ಅಮೆರಿಕ ಬಿಟ್ಟಿಲ್ಲ. ಅಮೆರಿಕದ ತೆರಿಗೆ ಹೊಡೆತ ಬ್ರೆಜಿಲ್ ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು. ಆ ಅಸ್ತ್ರವನ್ನ ಅಮೆರಿಕ ಭಾರತದ ಮೇಲೆ ಕೂಡ ಪ್ರಯೋಗ ಮಾಡಬಹುದು. ಹೊಡೆತ ಬಿದ್ದಿದೆ ಅಂತ ಬ್ರೆಜಿಲ್ ಏನು ಸುಮ್ಮನೆ ಕೂತಿದೆ ಅಂತ ಅಂದುಕೊಳ್ಬೇಡಿ. ಅಮೆರಿಕಾಗೆ ನಾವು ಕೂಡ ತಿರುಗೇಟು ಕೊಡ್ತೇವೆ ಅಂತ ಗಟ್ಟಿ ಧ್ವನಿಯಲ್ಲೇ ಹೇಳಿದೆ. ಅಮೆರಿಕ ತೆರಿಗೆ ಹಾಕಿ ನಮ್ಮ ಆರ್ಥಿಕತೆಯನ್ನ ಕೊಗ್ಗಿಸಿರಬಹುದು. ಮುಂದೆ ನಾವು ಸಾರುವ ತೆರಿಗೆ ಯುದ್ಧಕ್ಕೆ ಅಮೆರಿಕ ಸಿದ್ಧವಾಗ್ಲಿ ಅಂತ ಬ್ರೆಜಿಲ್ ಎಚ್ಚರಿಕೆ ಕೊಟ್ಟಿದೆ. ಈಗ ಭಾರತ ಕೂಡ ಬ್ರೆಜಿಲ್ನ ಹಾದಿಯನ್ನೇ ಹಿಡಿತಾ ಇದೆ. ನಾವು ಈ ಹಿಂದಿನ ವಿಡಿಯೋದಲ್ಲಿ ಹೇಳಿದಂತೆ ಅಮೆರಿಕದ ಧಮ್ಕಿಗಳು ಇಲ್ಲಿವರೆಗೆ ಭಾರತದ ಮೇಲೆ ಯಾವುದೇ ರೀತಿಯ ಪರಿಣಾಮವನ್ನ ಬೀರಿಲ್ಲ. ಕಳೆದ 3-4 ತಿಂಗಳಿನಿಂದ ಭಾರತದ ಎಕ್ಸ್ಪೋರ್ಟ್ ಹೆಚ್ಚಾಗಿದೆಯೇ ವಿನಃ ಕಡಿಮೆ ಅಂತೂ ಆಗಿಲ್ಲ. ಹೀಗಾಗಿ ಅಮೆರಿಕ ಏನೇ ಮಾಡಿದ್ರೂ ಭಾರತದ ಮೇಲೆ ದೊಡ್ಡ ಪರಿಣಾಮ ಬೀರೋದಿಲ್ಲ ಅನ್ನೋದಕ್ಕೆ ಸಾಕ್ಷಿ ಸಿಕ್ಕಿದೆ. ಈ ವಿಚಾರವಾಗಿ ಒಂದು ವರದಿ ಕೂಡ ಬಿಡುಗಡೆಯಾಗಿತ್ತು. ಭಾರತಕ್ಕೆ ಅಮೆರಿಕದ ಅಗತ್ಯ ಎಷ್ಟಿದೆಯೋ ಅಷ್ಟೇ ಅಮೆರಿಕಾಗೆ ಕೂಡ ಭಾರತದ ಅಗತ್ಯ ಇದೆ ಅನ್ನೋದನ್ನ ಆ ರಿಪೋರ್ಟ್ನಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಲಾಗಿತ್ತು. ಹೀಗಾಗಿ ಅಮೆರಿಕದ ಅಹಂಕಾರಗಳೆಲ್ಲ ಇಳಿಯುವ ಕಾಲ ಹತ್ತಿರವಾಗುತ್ತಿದೆ. ಒಂದಲ್ಲ ಒಂದು ದಿನ ಅಮೆರಿಕ ಭಾರತದ ಹಿಂದೆ ಬಂದೇ ಬರುತ್ತೆ. ಆ ಕಾಲ ತುಂಬ ದೂರದಲ್ಲೇನೂ ಇಲ್ಲ. ಹೀಗೆ ಒಂದು ಕಡೆ ವ್ಯಾಪಾರದ ವಿಚಾರದಲ್ಲಿ ಈ ಬೆಳವಣಿಗೆ ಆಗಿದ್ದರೆ, ಮತ್ತೊಂದು ಕಡೆ ಭಾರತ ಹಾಗೂ ಅಮೆರಿಕದ ನಡುವೆ ನಡೆದಿದ್ದ ಅದೊಂದು ಒಪ್ಪಂದ ಮುರಿದು ಬೀಳುವ ಸಾಧ್ಯತೆ ಇದೆ. 2023ರಲ್ಲಿ ಭಾರತ ಅಮೆರಿಕದ ಜೊತೆ ಮಿಲಿಟರಿ ಟ್ಯಾಂಕರ್ ವಿಚಾರದಲ್ಲಿ ಒಂದು ಒಪ್ಪಂದ ನಡೆದಿತ್ತು. ಈ ಒಪ್ಪಂದ ಈಗ ಬಹುತೇಕವಾಗಿ ಮುರಿದು ಬಿದ್ದಿದೆ. ಅದು ಕೂಡ 1-2 ಕೋಟಿಯ ಒಪ್ಪಂದವಲ್ಲ, ಬರೋಬ್ಬರಿ 13,000 ಕೋಟಿ ಮೌಲ್ಯದ ಒಪ್ಪಂದ ಇದು. ಭಾರತ ಇಂಥದ್ದೊಂದು ಹೆಜ್ಜೆ ಇಡೋದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಉತ್ತರ ಕಳಪೆ ಗುಣಮಟ್ಟ. ಅಮೆರಿಕದ ಟ್ಯಾಂಕ್ನಲ್ಲಿ ಡಿಸೈನ್ ಸಮಸ್ಯೆ ಇತ್ತು. ಅದರ ಇಂಜಿನ್ ಸರಿಯಾಗಿ ಕೆಲಸ ಮಾಡ್ತಾ ಇರಲಿಲ್ಲ. ಈ ಇಂಜಿನ್ ನಮ್ಮ ಲಡಾಖ್ನಂತಹ ಪ್ರದೇಶದಲ್ಲಿ ಸರಿಯಾಗಿ ಕೆಲಸ ಮಾಡೋದಿಲ್ಲ ಅನ್ನೋದು ಭಾರತಕ್ಕೆ ಗೊತ್ತಾಗಿದೆ. ಭಾರತ ನಡೆಸಿದ ಪರೀಕ್ಷೆಯಲ್ಲಿ ಅದು ಕನ್ಫರ್ಮ್ ಆಗಿದೆ. ಹೀಗಾಗಿ ಭಾರತ 2 ವರ್ಷದ ಹಿಂದೆ ಮಾಡಿದ್ದ ಒಪ್ಪಂದವನ್ನ ಬಹುತೇಕವಾಗಿ ಮುರಿದುಕೊಂಡಿದೆ. ಭಾರತದ ಈ ನಿರ್ಧಾರ ಸಹಜವಾಗಿಯೇ ಅಮೆರಿಕಾಗೆ ಶಾಕ್ ಕೊಟ್ಟಿದೆ. 2 ವರ್ಷದ ಹಿಂದೆ ನಡೆದ ಈ ಒಪ್ಪಂದದಲ್ಲಿ ಹಲವು ವಿಚಾರಗಳನ್ನ ಉಲ್ಲೇಖ ಮಾಡಲಾಗಿತ್ತು. ಮೊದಲಿಗೆ ಯುದ್ಧ ಟ್ಯಾಂಕರ್ಗಳನ್ನು ಅಮೆರಿಕದಲ್ಲೇ ನಿರ್ಮಾಣ ಮಾಡಿ ಭಾರತಕ್ಕೆ ರಫ್ತು ಮಾಡುವ ಪ್ಲಾನ್ ಮಾಡಲಾಗಿತ್ತು. ಮುಂದೆ ಭಾರತಕ್ಕೆ ಯಾವುದೆಲ್ಲ ಮಾಡಿಫಿಕೇಶನ್ ಬೇಕೋ ಅದನ್ನ ಭಾರತ ಮಾಡಬಹುದಿತ್ತು. ಹೀಗೆ ಬರೋಬ್ಬರಿ 530 ಅಮೆರಿಕ ನಿರ್ಮಿತ ಯುದ್ಧ ಟ್ಯಾಂಕರ್ಗಳು ಭಾರತಕ್ಕೆ ಬರಬೇಕಿತ್ತು. ಆದರೆ ಅಮೆರಿಕ ಯಾವ ರೀತಿ ಈ ಟ್ಯಾಂಕ್ ಬಗ್ಗೆ ಬಿಲ್ಡಪ್ ಕೊಟ್ಟಿತ್ತೋ ಆ ರೀತಿ ಯುದ್ಧ ಟ್ಯಾಂಕರ್ ಇರಲಿಲ್ಲ. ಯುದ್ಧ ಟ್ಯಾಂಕರ್ನಲ್ಲಿ ಹಲವು ಸಮಸ್ಯೆಗಳಿತ್ತು. ಹೀಗಾಗಿ ಭಾರತ ಸಾಕಪ್ಪ ನಿಮ್ಮ ಸಹವಾಸ ಅಂತ ಅಮೆರಿಕಾಗೆ ದೊಡ್ಡ ನಮಸ್ಕಾರ ಹಾಕಿಬಿಟ್ಟಿದೆ. ನಿಮ್ಮ ಯುದ್ಧ ಟ್ಯಾಂಕರ್ಗಳಿಗಿಂತ ನಮ್ಮಲ್ಲೇ ಉತ್ತಮವಾದ ಟ್ಯಾಂಕರ್ಗಳನ್ನು ನಿರ್ಮಾಣ ಮಾಡ್ತೇವೆ ಅಂತ ಅಮೆರಿಕಾಗೆ ಭಾರತ ಹೇಳಿಬಿಟ್ಟಿದೆ. ಅದೇನೇ ಇರಲಿ, ಭಾರತ ಅಮೆರಿಕಾಗೆ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದೆ. ಯಾವುದೇ ವಿಚಾರದಲ್ಲಿ ಅಮೆರಿಕದ ಮುಂದೆ ಭಾರತ ತಲೆ ತಗ್ಗಿಸುತ್ತಿಲ್ಲ. ಒಂದು ಕಡೆ ತೆರಿಗೆ ವಿಚಾರದಲ್ಲಿ ತಿರುಗೇಟು ಕೊಡ್ತಾ ಇದ್ರೆ, ಮತ್ತೊಂದು ಕಡೆ ಒಪ್ಪಂದವನ್ನ ಕೂಡ ಭಾರತ ಮುರಿದುಕೊಂಡಿದೆ. ಭಾರತದ ಈ ದಿಟ್ಟ ಹೆಜ್ಜೆಯ ಬಗ್ಗೆ ನಿಮ್ಗೆ ಅನಿಸುತ್ತೆ? ಕಾಮೆಂಟ್ ಮಾಡಿ.